ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ರಾ? ಚೆನ್ನಾಗಿದ್ರ ಅಂತ ಅನ್ಕೋತೀನಿ. ಹಾಗಾದರೆ ನಾವೇನು ಮಾಡಿದ್ವಿ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಾನು ಕನ್ನಡ ಮೀಡಿಯಂ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ, MCQs. ಅದೇ ರೀತಿ ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಮಾಡಲ್ ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಬರೀ MCQsನ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮ ತಲೆಯಲ್ಲಿ ಡೌಟ್ ಇರುತ್ತೆ, ಯಾಕೆ ಬರೀ MCQsನ ಮಾಡ್ತಾ ಇದ್ದಾರಂತೆ. ಯಾಕಂದರೆ ನಿಮಗೆ ಇನ್ನೂ ಕಂಪ್ಲೀಟ್ ಚಾಪ್ಟರ್ಸ್ ಅಂದರೆ ಎಲ್ಲ ಸಿಲೆಬಸ್ಸು ಮುಗ್ದಿಲ್ಲ ನಿಮ್ಮ ಸ್ಕೂಲಲ್ಲಿ ಆಗಿರ್ಬೋದು. ಅಕಸ್ಮಾತ್ ನಾವೇನಾದರೂ ಔಟ್ ಆಫ್ ಸಿಲೆಬಸ್ ಅಂದರೆ ಇವಾಗ ಯಾವುದಾದ್ರು ಚಾಪ್ಟ್ರಿಂದ ಬಂದಿರೋ ಕ್ವಶನ್ನ ನಾವು ಹೇಳಿದಾಗ ಇದು ನಮ್ಗೆ ಹೇಳೇ ಇಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ ಅನ್ನೋ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರೋದು ಬೇಡ ಅನ್ನೋದಕ್ಕೆ ಜಸ್ಟ್ MCQsನ ಇವಾಗ ಮಾಡ್ತಾ ಇದ್ವಿ. ಡೆಫಿನೆಟಾಗಿ ಫುಲ್ ಮಾಡಲ್ ಕ್ವಶನ್ ಪೇಪರ್ನು ಕೂಡ ಏನು ಮಾಡ್ತೀವಿ, ವೀಡಿಯೋಸ್ ಮಾಡೇ ಮಾಡ್ತೀವಿ. ಅದೊಂದು ಸ್ವಲ್ಪ ಟೈಮ್ ಆಗಲಿ, ಎಲ್ಲ ನಿಮ್ಮ ಸಿಲೆಬಸ್ ಕವರ್ ಆಗಲಿ, ಅದಾದ ತಕ್ಷಣ ಡೆಫಿನೆಟಾಗಿ ಸ್ಟಾರ್ಟ್ ಮಾಡ್ತೀವಿ ಮಕ್ಕಳೇ. ಅಷ್ಟೇ ಅಲ್ಲದೆ ನಾ ಹೇಳಿದ್ದೀನಿ, ತುಂಬ ಡೇಸ್ ಏನಾಗುತ್ತೆ ಬರ್ತಾ ಬರ್ತಾ ಕಡಿಮೆ ಆಗ್ತಾನೆ ಹೋಗುತ್ತೆ. ಪ್ರಾಪರಾಗಿ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಒಂದು ಹಳೆ ವೀಡಿಯೋದಲ್ಲಿ ಅಂದರೆ ಒಂದು ವಾರದ ಹಿಂದ್ಲು ವೀಡಿಯೋದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾದರೂ ಒಂದು ಸತಿ ಹೋಗಿ ನೋಡ್ಕೊಳ್ಳಿ ನೀವು ಅದನ್ನು. ಅವು ಡೆಫಿನೆಟಾಗಿ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಸ್ಟಡಿ ಪ್ಲ್ಯಾನ್ ಮಾಡ್ಕೋಬೇಕು, ಓಕೆ ಇದು ಹೆಂಗೆ ಓದಬೇಕು ಅನ್ನೋದೆಲ್ಲದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಅದೇ ರೀತಿ ಇವತ್ತೇನು ಮಾಡೋಣ ಅಂದರೆ ಹಾಗಾದರೆ ಮಾಡಲ್ ಕ್ವಶನ್ ಪೇಪರ್ಸ್ ನೋಡೋಣ. ಅಷ್ಟೇ ಇಲ್ಲದೆ ಇನ್ನೊಂದು ನೋಡಿದೆ ಮಕ್ಕಳೇ, ಏನಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ರಿ ಇಷ್ಟು ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಎಲ್ಲ ಅಂತ. ಹೌದು, ಡೆಫಿನೆಟಾಗಿ ಎಲ್ಲ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಏನು ನಿಮಗೆ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ನೆಸೆಸಿಟಿ ಇದೆ ಅಂತಂದು ನೋಡಿಕೊಂಡು ಅದನ್ನು ಸೆಟ್ಟೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಪಕ್ಕ ನಿಮಗೆಲ್ಲದನ್ನು ಕಳಿಸ್ತೀವಿ ಮಕ್ಕಳೇ. ಅದೇ ರೀತಿ ನಿಮಗೇನಾದರೂ ಬೇರೆ ನೆಸೆಸಿಟೀಸ್ ಇತ್ತಂದ್ರೂ, ಅಂದರೆ ಬೇರೆ ವೀಡಿಯೋಸ್ ಯಾವುದಾದ್ರೂ ಬೇಕಾಗಿತ್ತು, ಚಾಪ್ಟರ್ ವೈಸ್ ಬೇಕಾಗಿತ್ತು ಅಂದರೂ ತಿಳಿಸಿ ಮಕ್ಕಳೇ. ಅವಾಗ ನಾವು ಡೆಫಿನೆಟಾಗಿ ಏನು ಮಾಡ್ತೀವಿ, ವೀಡಿಯೋಸ್ ಮಾಡೇ ಮಾಡ್ತೀವಿ. ಕೆಲವೊಂದು ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಕೇಳ್ತಾನೆ ಇದ್ದೀರಾ. ಹೌದು, ಡೆಫಿನೆಟಾಗಿ ಮಾಡ್ತೀವಿ. ಇನ್ಮೇಲಿಂದ ಹೇಳಿದ್ದೀನಿ ನಾನು, ಕಂಟಿನ್ಯೂಸ್ ನಿಮ್ಮ ಜೊತೆ ಇಂಟ್ರಾಕ್ಷನಲ್ಲಿ ಇರ್ತೀವಿ ಅಂತ. ನಿಮ್ಗೆ ಯಾವುದಾದ್ರೂ ಆ ಥರ ಚಾಪ್ಟರ್ಸ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ ತಕ್ಷಣ ನೋಡಿದಾಗ ಓಕೆ ಇವ್ರಿಗೆ ಇದು ಬೇಕಾಗಿದೆ ಅಂತ ನಾವು ಅಂದ್ಕೊಂಡು ಏನು ಮಾಡ್ತೀವಿ, ನೆಕ್ಸ್ಟ್ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಹಾಗಾದರೆ ಆ ಥರ ಇಂಟ್ರಾಕ್ಟಿವ್ ಆಗಿರೋ ಮಕ್ಕಳೇ ನೋಡೋಣ. ಇವು ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಏನು ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ಬರೀ ನಾನು ಏನು ಮಾಡ್ತೀನಿ, 2 ಮಾಡಲ್ ಕ್ವಶನ್ ಪೇಪರ್ ಮಾತ್ರ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಹೇಳಿದೆ ನೆಕ್ಸ್ಟ್ ಒಂದು ಫುಲ್ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೇ ಮಾಡ್ತೀವಿ ಅಂತ. ಆ ಟೈಮಲ್ಲಿ ಬೇಕಿದ್ರೆ ಅಲ್ಲಿರೋ MCQsನ ತೊಗೊಂಡ್ಬಿಟ್ಟು ಏನು ಮಾಡೋಣ, ಸಾಲ್ವ್ ಮಾಡೋಣ. ಓಕೆನಾ ಮಕ್ಕಳೇ? ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನು, ದ HCF ಆಫ್ 3 and 5 ಈಸ್ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತು HCF ಅಂದ್ರೇನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಲ್ವ ನಾವು. ಹಾಗಾದರೆ ಯಾವ್ದು ಇರುತ್ತೆ, 3 ಮತ್ತು 5 ಎರಡು ಕೂಡ ಏನು ಪ್ರೈಮ್ ನಂಬರ್. ಹಾಗಾದರೆ ಪ್ರೈಮ್ ನಂಬರ್ ಆಯಿತು ಅಂದರೆ ಪ್ರೈಮ್ ನಂಬರ್ ಆಬ್ವಿಯಸ್ ಆಗಿ ಅದರದ್ದು HCF ಏನಿರುತ್ತೆ ಮಕ್ಕಳೇ, 1 ಇರುತ್ತೆ. ಯಾಕಂದರೆ ಇದನ್ನು ಬಿಟ್ಟು ಬೇರೆ ಯಾವ ನಂಬರಿಂದನೂ ಅದು ಡಿವಿಸಿಬಲ್ ಆಗಲ್ಲ. ಹೌದಾ? ಹಾಗಾದರೆ ದ HCF ಆಫ್ 3 and 5 ಈಸ್ ಏನು, 1 ಅಂತ ಹೇಳ್ಬೋದು, ಅಂದರೆ ಆಪ್ಷನ್ ಎ. ಓಕೆನಾ? ನೆಕ್ಸ್ಟ್, ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ಏನದು, ಯಾವ ಪಾಲಿನಾಮಿಯಲ್ ಆಗಿರ್ಬೋದು? ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ ಅಂತ ಕೇಳಿದೆ. ಎಲ್ಲಿದೆ ನೋಡಿ ಇಲ್ಲಿ, ವೈ ಎಲ್ಲಿ ಟಚ್ ಆಗ್ತಿದೆ ಮಕ್ಕಳೇ? ಓಕೆ, ಇದು ಕ್ವಶನ್ನು ಮೇ ಬಿ ರಾಂಗ್ ಆಗಿರಬೇಕು. P ಆಫ್ ಎಕ್ಸ್ನ Y ಅಂತ ಕನ್ಸಿಡರ್ ಮಾಡಿರ್ತೀವಲ್ಲ ಅದನ್ನು ಕೇಳ್ತಾ ಇದ್ದಾರೆ. ಓಕೆನಾ? ಜಸ್ಟ್ ನೋಡ್ಕೊಳ್ಳಿ ಮಕ್ಕಳೇ, ಇಲ್ಲಿ ಯಾವ ಪಾಯಿಂಟಲ್ಲಿ ಟಚ್ ಆಗ್ತಿದೆ, 3rd ಪಾಯಿಂಟಲ್ಲಿ ಟಚ್ ಆಗ್ತಿದೆ. ಹಾಗಂದ್ರೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಅಂತ ಬರುತ್ತೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ಹೋಗೋಣ ನಾವು. ಏನದು, ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ A1x ಪ್ಲಸ್ B1y ಪ್ಲಸ್ C1 ಆ್ಯಂಡ್ ಇಸ್ ಈಕ್ವಲ್ ಟು 0 ಆ್ಯಂಡ್ A2x ಪ್ಲಸ್ B2y ಪ್ಲಸ್ C2 ಈಸ್ ಈಕ್ವಲ್ ಟು 0 ಹ್ಯಾಸ್ ಎ ಯೂನಿಕ್ ಸೊಲ್ಯೂಷನ್. ಏನಂತ ಹೇಳಿದ್ದಾರೆ, ಯೂನಿಕ್ ಸೊಲ್ಯೂಷನ್, ದೆನ್ ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಆಬ್ವಿಯಸ್ ಆಗಿ ಏನದು ಯೂನಿಕ್ ರಿಲೇಷನ್ ಅಂದರೆ ಎರಡೂ ಅಲ್ಲಿ ಇರುವಂತಹ ಅಂದರೆ ಯಾವ್ಯಾವು A1 B1 C1 ಏನೇ ಆಗಿರ್ಬೋದು, ಏನಾಗಿರಲ್ಲ ಈಕ್ವಲ್ ಆಗಿರಲ್ಲ ಮಕ್ಕಳೇ. ಯಾಕೆ ಅಂತಂದರೆ ಯೂನಿಕ್ ಸೊಲ್ಯೂಷನ್ ಬರಬೇಕಾಗಿತ್ತು ಅಂದರೆ ಡೆಫಿನೆಟ್ಲಿ ಅವು ಏನಾಗಿರಬೇಕು, ಡಿಫ್ರೆಂಟ್ ಆಗೇ ಇರಬೇಕು. ಹಾಗಾಗಿ ಇಲ್ಲಿರೋದ್ರಲ್ಲಿ 3 ಈಕ್ವಲ್ ಅಲ್ಲ ಅನ್ನೋದು ಯಾವುದೂ ಇಲ್ಲ. ಬಟ್ A1 ಈಸ್ ನಾಟ್ ಈಕ್ವಲ್ಸ್ ಟು B1 ಆ್ಯಂಡ್ B2 ಅಂತ ಇದೆ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದರೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್. ಇದರಲ್ಲಿ ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನೋಡೋಣ. ಏನದು, 1 2 4 8. ಅರ್ಥಮೆಟಿಕ್ ಪ್ರೋಗ್ರೆಷನ್ದು ರೂಲ್ಸ್ ಏನು ಮಕ್ಕಳೇ, ಅಂದರೆ ಈಗ ಯಾವುದಾದ್ರು ನೆಕ್ಸ್ಟ್ ಒಂದು ನಂಬರ್ ಇತ್ತು ಅಂದರೆ ಆ ನಂಬರ್ದು ಫಸ್ಟ್ ನಂಬರ್ನ ನಾವು ಮೈನಸ್ ಮಾಡಿದಾಗ ಏನು ಬೇಕು, ಕಾಮನ್ ಡಿಫ್ರೆನ್ಸ್ ಬೇಕು ನಮ್ಗೆ. ಅಂದರೆ ಡಿ ಏನಾಗಿರ್ಬೇಕು, ಕಾಮನ್ ಬರಬೇಕು. ಹೌದಾ? ಹಾಗಾದರೆ ಇಲ್ಲಿ ನೋಡಿ ನಾನು ಮಾಡ್ತೀನಿ. 2 - 1 ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ, 1 ಬರುತ್ತೆ. ಹೌದಾ? ಅದೇ ರೀತಿ 4 - 2 ಅಂದರೆ ಎಷ್ಟು ಬರುತ್ತೆ, 2 ಬರುತ್ತೆ. ಹೌದಾ? ಹಾಗಾದರೆ 8 - 4 ಅಂದರೆ 4 ಬರುತ್ತೆ. ಸಿ ದ ಡಿಫ್ರೆನ್ಸ್ ಇಲ್ಲಿ ಏನು ಬರ್ತಾ ಇದೆ ಅಂದರೆ 1 2 4 ಎಲ್ಲ ಬೇರೆ 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 ಬೇರೆಯಾಗಿ ಬರ್ತಾ ಇದೆ. ಹಾಗಾದರೆ ಇದು ಏನಾಗಿರಲ್ಲ ಮಕ್ಕಳೇ, ಆಬ್ವಿಯಸ್ ಆಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರಲ್ಲ. ಅದೇ ರೀತಿ ಇಲ್ಲಿ ನೋಡಿ, ಏನದು 7 - 3 ಅಂದರೆ ಎಷ್ಟು ಬರುತ್ತೆ, 4 ಬರುತ್ತೆ. ಹೌದಾ? ಅದೇ ರೀತಿ 10 - 7 ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ, 3 ಬರುತ್ತೆ. ಹೌದಾ? ಅದೇ ರೀತಿ 14 - 10 ಅಂದರೆ ಎಷ್ಟು ಬರುತ್ತೆ, 4 ಬರುತ್ತೆ. 4 3 4 ಅಂತ ಬರ್ತಾ ಇದೆ. ಆಬ್ವಿಯಸ್ ಕಾಮನ್ ಡಿಫ್ರೆನ್ಸ್ ಎಲ್ಲ ಕಡೆ ಏನಾಗಿರಬೇಕು, ಡಿ ಎಲ್ಲ ಕಡೆ ಕಾಮನ್ ಆಗಿರಬೇಕು.
ಹಾಗಾದರೆ ಇದು ಕೂಡ ಅಲ್ಲ. ಹೌದಾ? ಅದೇ ರೀತಿ ನೆಕ್ಸ್ಟು 4 - 1 ಎಷ್ಟು? 3. 9 - 4 ಅಂದರೆ ಎಷ್ಟು ಬರುತ್ತೆ? 5 ಬರುತ್ತೆ. 16 - 9 ಅಂದರೆ ಎಷ್ಟು ಬರುತ್ತೆ? 5 ಬರುತ್ತೆ. ಹೌದಾ? ಇಲ್ಲಿ ಕೂಡ ಏನು ಬರುತ್ತೆ? ಡಿಫ್ರೆನ್ಸ್ ಬರ್ತಾ ಇದೆ ಮಕ್ಕಳೇ. ಹಾಗಾಗಿ ಇದು ಕೂಡ ಏನಾಗಲ್ಲ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಲ್ಲ. ಲಾಸ್ಟ್ ಏನದು? 9 - 5 ಹೌದಾ? ಎಷ್ಟು ಬರುತ್ತೆ? 4 ಬರುತ್ತೆ. ಹೌದಾ? 13 - 9 ಅಂದರೆ ಎಷ್ಟು ಬರುತ್ತೆ? 4 ಬರುತ್ತೆ. 17 - 3 ಎಷ್ಟು ಬರುತ್ತೆ? 4 ಬರುತ್ತೆ. ಮೂರು ಕಡೆನೂ ಬರುವಂತಹ ಕಾಮನ್ ನಂಬರ್ ಏನಾಗಿದೆ? ಇಲ್ಲಿ 4 ಆಗಿದೆ ಮಕ್ಕಳೇ. ಹಾಗಾದರೆ ಪಕ್ಕ ಇದು ಏನಾಗಿರುತ್ತೆ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರುತ್ತೆ. ಯಾಕಂದರೆ ದ ಕಾಮನ್ ಡಿಫ್ರೆನ್ಸ್ ಇಸ್ ಸೇಮ್ ಎಲ್ಲ ಕಡೆನೂ. ಹೌದಾ? ಇಷ್ಟೇ, ಆಪ್ಷನ್ ಡಿ. ನೆಕ್ಸ್ಟ್ ಏನು? ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಮೀಡಿಯನ್ ಕ್ಲಾಸ್ ಈಸ್ ಅಂತ ಹೇಳಿದ್ದಾರೆ. ಇಲ್ಲೇನು ಮಾಡಿದ್ದಾರೆ? 3 ಕಾಲಮ್ ಕೊಟ್ಟಿದ್ದಾರೆ. ಏನದು? ಮಾರ್ಕ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಇಲ್ಲಿ ನಮ್ಮ ಟೋಟಲ್ ನಂಬರ್ ಎಷ್ಟಾಗಿದೆ ಮಕ್ಕಳೇ? ಇಲ್ಲಿ 20 ಇದೆ. ಹೌದಾ? n = ಏನಂತ ಹೇಳಿದ್ದಾರೆ? ಇಲ್ಲಿ 20 ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಏನು ಮಾಡ್ಬೋದು ನಾವು? n/2 ಅಂತ ತಗೋತೀವ. ಹೌದಾ? ಹಾಗಾದರೆ ಏನು ಬಂತು? 20/2 ಎಷ್ಟಾಗುತ್ತೆ ಮಕ್ಕಳೇ? 10 ಆಗುತ್ತೆ. 10 ಎಲ್ಲಿ ಬರುತ್ತೆ ನೋಡೋಣ ಇವಾಗ. ಇಲ್ಲಿ 14 ಇದೆ, ಇಲ್ಲಿ 7 ಇದೆ. ಹೌದಾ? ಹಾಗಾದರೆ 10 7ಕ್ಕಿಂತ ಏನಾಗುತ್ತೆ? ದೊಡ್ಡ ನಂಬರ್ ಆಗುತ್ತೆ. 14ಕ್ಕಿಂತ ಏನಾಗುತ್ತೆ? 1 ನಿಮಿಷ. 14ಕ್ಕಿಂತ ಏನಾಗುತ್ತೆ? ಚಿಕ್ಕ ನಂಬರ್ ಆಗುತ್ತೆ. ಆಬ್ವಿಯಸ್ ಆಗಿ ಇದ್ರ ಒಳಗಡೆ ಬರೋಕ್ಕಂತೂ ಚಾನ್ಸ್ ಇಲ್ಲ. ಯಾಕಂದರೆ 7 ಏನಾಯ್ತು? ಅಲ್ಲಿ ಚಿಕ್ಕ ನಂಬರ್ ಆಯಿತು. 14ಕ್ಕಿಂತ ಏನಾಯಿತು? 10 ಚಿಕ್ಕ ನಂಬರ್ ಆಗಿದೆ. ಹಾಗಾದರೆ ಆಬ್ವಿಯಸ್ ಆಗಿ ಏನು ಬರುತ್ತೆ? ಈ ರೇಂಜಲ್ಲಿ ಏನು ಮಾಡುತ್ತೆ ಅಂದರೆ ಬರುತ್ತೆ ಮಕ್ಕಳೇ. ಹೌದಾ? ಹಾಗಾದರೆ ಆಪ್ಷನ್ ಯಾವ್ದು ಬರುತ್ತೆ? 20 to 30, ಆಪ್ಷನ್ ಸಿ. ಹೌದಾ? ನೋಡಿ ಎಷ್ಟು ಈಸಿ ಆಗಿದೆ. ಜಸ್ಟ್ MCQs ಎಲ್ಲ ತುಂಬ ಈಸಿಯಾಗಿರುತ್ತೆ ಮಕ್ಕಳೇ. ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಒಂದೊಂದು ಸತಿ ಫಾಸ್ಟಾಗಿ ಏನೋ ಮಾಡೋಕ್ಕೆ ಹೋಗಿ ತಪ್ಪು ಮಾಡಿಬಿಟ್ರಿ ಅಂದರೆ ಸುಮ್ಮನೆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಇವಾಗ 2 ಮಾರ್ಕ್ಸ್ ಕ್ವಶನ್ ಅಥವಾ 5 ಮಾರ್ಕ್ಸ್ ಕ್ವಶನ್ ನೀವು ಸಿಲ್ಲಿ ಮಿಸ್ಟೇಕ್ಸ್ ಏನಾದರೂ ಮಾಡಿದ್ರೆ ಒಂದು ½ ಮಾರ್ಕ್ಸು ಹಿಂಗೆ ತೆಗಿತಾ ಇರ್ತಾರೆ, ಸ್ಟೆಪ್ಸ್ ಕರೆಕ್ಟಾಗಿತ್ತು ಅಂದರೆ. ಬಟ್ ಇಲ್ಲಿ ನೀವು MCQ ಅಲ್ಲಿ ತಪ್ಪು ಮಾಡಿದ್ರೆ ಪಟ್ ಅಂತ 1 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀರ. ಅದಕ್ಕೆ ಸ್ವಲ್ಪ ಏನು ಮಾಡಿ ಅಂದರೆ ಕಾನ್ಷಿಯಸ್ ಆಗಿ ನೀಟಾಗಿ ಓದಿ ಕರೆಕ್ಟಾಗಿ ಫುಲ್ ಕ್ವಶನ್ನ ಓದ್ಬಿಟ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು? ಇಫ್ cot A is equal to 3 tan A then the measure of the angle A ಅಂತ ಹೇಳಿದ್ದಾರೆ. ನೋಡೋಣ ಹಾಗಾದರೆ ಏನದು? cot A is equal to 3 tan A ಅಂತ ಕೊಟ್ಟಿದ್ದಾರಲ್ವ ನಮ್ಮ ಕ್ವಶನ್ನು. ಏನು ಮಾಡ್ಬೇಕು ನಾವು? ಆ್ಯಂಗಲ್ ಎನ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಓಕೆ, ಕಾಟ್ನ ಏನಂತ ಬರ್ಕೋಬೋದು ನಾವು? 1/tan ಅಂತ ಬರ್ಕೋಬೋದಾ? ಹೌದಾ ಮಕ್ಕಳೇ? 1/tan ಇದನ್ನು ಹಾಗೆ ಬರ್ಕೋತೀನಿ, 3 tan A ಅಂತ ಬರ್ಕೋತೀನಿ. ಹೌದಾ? ಟ್ಯಾನ್ನ ಈ ಕಡೆ ತೊಗೊಂಬಿಡೋಣ. ಅವಾಗೇನು ಬರುತ್ತೆ? 1/tan² A ಅಂತ ಬರುತ್ತೆ. = 3 ಆಗುತ್ತೆ. ರೆಸಿಪ್ರೋಕಲ್ ತೊಗೊಳ್ಳಿ ಅದನ್ನು. ಅವಾಗೇನಾಗುತ್ತೆ? ಎರಡು ಕಡೆನೂ ರೆಸಿಪ್ರೋಕಲ್ ಮಾಡೋಣ. ಅವಾಗೇನು ಬರುತ್ತೆ? tan² A = 1/3 ಅಂತಾಗುತ್ತೆ. ಹೌದಾ? tan² = 1/3 ಆಯಿತು ಅಂತಂದರೆ ಇಲ್ಲಿ ನೋಡಿ, tan A = ಎಷ್ಟಾಗುತ್ತೆ? √1/3 ಅಂತ ಆಗುತ್ತೆ. ಹೌದಾ? ಒಂದು ಸ್ಕ್ವೇರ್ ರೂಟ್ ಏನಾಗುತ್ತೆ ಮಕ್ಕಳೇ? 1 ಇರುತ್ತೆ. √3 ಅಂತ ಬರ್ಕೋಬೋದು. ಹೌದಾ? tan A = 1/3 ಹಂಗಂದ್ರೆ A ಬೇಕಾಗಿದೆ. A = ಏನಾಗುತ್ತೆ? tan ಇನ್ವರ್ಸ್ ಆಫ್ 1/√3 ಅಂತ ಬರ್ಬೋದು ನಾವು. ಹೌದಾ? tan ಇನ್ವರ್ಸ್ ಆಫ್ 1/√3 ಅಂದರೆ ಯಾವ ಆ್ಯಂಗಲ್ ಬರುತ್ತೆ ಮಕ್ಕಳೇ? ಆ್ಯಂಗಲ್ 30 ಬರುತ್ತೆ. ಹೌದಾ? ಹಾಗಾದರೆ ಯಾವ್ದು ಬಂತು? ಆಪ್ಷನ್ ಡಿ. ಎಷ್ಟು ಸಿಂಪಲ್ ಆಗಿದೆ ಕ್ವಶನ್. ಜಸ್ಟ್ ಏನು ಮಾಡಬೇಕು? ಕೊಟ್ಬಿಡ್ಬೇಕು. ಒಂದು ಕಡೆ ಟ್ಯಾನ್ ಕೊಟ್ಬಿಟ್ಟಿದ್ದಾರೆ, ಒಂದು ಕಡೆ ಕಾಟ್ ಕೊಟ್ಟಿದ್ದಾರೆ, ಏನಪ್ಪ ಈ ಸಡನ್ನಾಗಿ ಆ್ಯಂಗಲ್ ಕೇಳ್ತಾ ಇದ್ದಾರೆ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಅದೇನು ಮಾಡಬೇಕು? ಎರಡಕ್ಕೂ ಒಂದು ಲಿಂಕ್ ಇಟ್ಟೆ ಕ್ವಶನ್ ಕೇಳಿರ್ತಾರೆ, ಅದನ್ನು ನೀಟಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಹಾಗಾದರೆ ಇದು ಅರ್ಥ ಆಯ್ತಲ್ವ ಈ ಕ್ವಶನು? ನೆಕ್ಸ್ಟ್ ಅದೇ ಥರ ಏನದು? ನೆಕ್ಸ್ಟ್ ಕ್ವಶನ್ ನೋಡೋಣ. ಏನು? ಅ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಅ ಪಾಯಿಂಟ್ P -4 - 5 ಇಂಟರ್ಸೆಕ್ಟ್ಸ್ x axis at the point Q. The coordinates of ಪಾಯಿಂಟ್ QR ಅಂತ ಕೇಳಿದ್ದಾರೆ. ಎಷ್ಟು ಈಸಿಯಾಗಿದೆ ಕ್ವಶನ್. ಅವರಲ್ಲಿ ಹೇಳ್ಬಿಟ್ಟಿದ್ದಾರೆ ಏನು? ಪರ್ಪೆಂಡಿಕ್ಯುಲರ್ ಡ್ರಾನ್ ಮಾಡಿದಾಗ P ಪಾಯಿಂಟ್ ಎಷ್ಟಾಗಿತ್ತು ಅಂದರೆ -4, -5 ಆಗಿತ್ತಂತೆ. ಇಲ್ಲಿ ಇಂಟರ್ಸೆಕ್ಟ್ಸ್ ಎಟ್ X ಆಕ್ಸಿಸ್ ಅಂತ ಹೇಳ್ತಾರೆ. ಅದೇನಾಗ್ತಿದೆ? X ಆಕ್ಸಿಸ್ ಹತ್ರ ಹೋಗ್ತಾ ಇದೆ. ಅಲ್ಲೇನಾಗಿದೆ? ದ ಪಾಯಿಂಟ್ Q ಕೋಆರ್ಡಿನೇಟ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ Q ಪಾಯಿಂಟ್ ಅಲ್ಲಿ ಆಯಿತು ಅಂತಂದ್ರೆ ಆಬ್ವಿಯಸ್ ಆಗಿ ಏನಾಗುತ್ತೆ? X ಆಕ್ಸಿಸ್ ಚೇಂಜ್ ಆಗಿ ಚಾನ್ಸೇ ಇಲ್ಲ. ಹೌದಾ? ಯಾಕಂದರೆ ಅದು ಬಂದು X ಪಾಯಿಂಟಲ್ಲಿ ಟಚ್ ಆಗ್ತಿದೆ ಅಂತ ಅವರೇ ಹೇಳಿದ್ದಾರೆ. ಹಾಗಾದರೆ ಇವಾಗ Q = -4 ಅಂತ ಫಸ್ಟ್ ಆಫ್ ಆಲ್ ಬರಲೇಬೇಕು. ಹೌದಾ? ಫಸ್ಟ್ ಆಫ್ ಆಲ್ ನೋಡೋಣ ಏನದು? ಫಸ್ಟ್ ಆಫ್ ಆಲ್ ಇಲ್ಲೇನಿದೆ? 0 ಇದೆ. ಹಾಗಾದರೆ ಈ ಆಪ್ಷನ್ ಬರಲ್ಲ. ಓಕೆ, -4 ಇದೆ, ನೋಡೋಣ ಇದನ್ನು. ಇದು -5 ಇದೆ, ಆಬ್ವಿಯಸ್ ಆಗಿ ಇದು ಬರಲ್ಲ. ಇದು 0 ಇದೆ, ಇದು ಬರಲ್ಲ. ಹಾಗಾದರೆ ನಮ್ಮ ಕರೆಕ್ಟ್ ಆಪ್ಷನ್ ಯಾವುದಾಗಿರುತ್ತೆ? ಇದೇ ಆಗಿರುತ್ತೆ.
ಹೌದಲ್ಲ ಮಕ್ಕಳೇ, ನೋಡಿ ಎಷ್ಟು ಈಸಿ ಆಗಿದೆ. ಬರೀ ಕ್ವಶನಲ್ಲೇ ಆನ್ಸರ್ ಇರುತ್ತೆ, ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು? ದ ಕ್ವಾಡ್ರೆಟಿಕ್ ಈಕ್ವೇಷನ್ ಹೂಸ್ ರೂಟ್ಸ್ ಆರ್ 6 ಆ್ಯಂಡ್ -1 ಈಸ್ ಅಂತ ಹೇಳಿದ್ದಾರೆ. ಓಕೆ, ನಿಮಗೆ ಇದ್ರದ್ದು ಒಂದು ಫಾರ್ಮುಲಾ ಗೊತ್ತಲ್ಲ, ಏನದು ಕ್ವಾಡ್ರೆಟಿಕ್ ಈಕ್ವೇಷನ್ ಫಾರ್ಮುಲಾ? ಎಕ್ಸ್ ಸ್ಕ್ವೇರ್ ಮೈನಸ್ ಏನದು a ಪ್ಲಸ್ ಬಿ ಎಕ್ಸ್ ಪ್ಲಸ್ a ಇಂಟು ಬಿ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀರಾ? ಹೌದಾ? ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ. a ಪ್ಲಸ್ ಬಿ ಅವರೇ ಹೇಳ್ಬಿಟ್ಟಿದ್ದಾರೆ ಕ್ವಾಡ್ರೆಟಿಕ್ ಈಕ್ವೇಷನ್ 2 ರೂಟ್ಸ್, ಒಂದು 6 ಇದೆ, ಒಂದು -1 ಇದೆ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಎನ ಏನು ಮಾಡ್ತೀನಿ 6 ಅಂತ ತೊಗೋತೀನಿ, ಬಿನ ಏನು ಮಾಡ್ತೀನಿ -1 ಅಂತ ತೊಗೋತೀನಿ. a ಪ್ಲಸ್ ಬಿ ಅಂದರೆ 6 - 1 ಅಂತ ತೊಗೊಂಡೆ ಎಷ್ಟು ಬಂತು? 5 ಬಂತು. ಹೌದಾ? ಅದೇ ರೀತಿ a ಇಂಟು ಬಿ ಹಂಗಂದ್ರೆ ಏನಾಗುತ್ತೆ ಮಕ್ಕಳೇ? ನೋಡಿ ಏನದು 6 ಇಂಟು -1, ಹಾಗಾದರೆ ಎಷ್ಟು ಬಂತಿಲ್ಲಿ? -6 ಬಂತು. ಹೌದಾ? ಒಂದು ಸೆಕೆಂಡ್. 6 ಇಂಟು -1 ಅಂದರೆ ಎಷ್ಟಾಯಿತು? -6 ಬಂತು. ಇವಾಗ ಆ ಜಾಗದಲ್ಲಿ ಹಾಕ್ಬಿಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ a ಪ್ಲಸ್ ಬಿ ಜಾಗದಲ್ಲಿ ಏನು ಬರುತ್ತೆ? 5 ಬರುತ್ತಾ? 5 ನೆಕ್ಸ್ಟ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಪ್ಲಸ್ a ಇಂಟು ಬಿ ಜಾಗದಲ್ಲಿ ಏನು ಬರುತ್ತೆ? -6. ಹಾಗಾದರೆ ಇದನ್ನ ಎರೇಸ್ ಮಾಡೋಣ. ಒಂದು ನಿಮಿಷ. ಹಾಂ, ಮೈನಸ್ ಏನಂತ ಬರುತ್ತೆ? 6 ಇಸ್ ಈಕ್ವಲ್ ಟು 0. ಸಿ, ಇಷ್ಟೇ ಆಪ್ಷನ್. ಎಲ್ಲಿದೆ ನೋಡಿ ಕರೆಕ್ಟಾಗಿರೋದು? ಎಕ್ಸ್ ಸ್ಕ್ವೇರ್ ಮೈನಸ್, ಹಾಂ ಇಲ್ಲಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇಲ್ಲಿಗೇನಾಯಿತು? ಫಸ್ಟ್ ಮಾಡಲ್ ಕ್ವಶನ್ ಪೇಪರಲ್ಲಿರೋ MCQs ಮುಗಿದಿತ್ತು. ಇವಾಗ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರಲ್ಲಿ MCQs ನೋಡೋಣ. ಓಕೆನಾ? ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪೊಲಿನಾಮಿಯಲ್ ಈಸ್, ಎಷ್ಟು ಈಸಿ ಇದೆ. ಕ್ಯೂಬಿಕ್ ಅಂದರೆ ಏನಂತ ಹೇಳ್ತೀವಿ ನಾವು? 3rd. ಹೌದಾ? ಪೊಲಿನಾಮಿಯಲ್ ಏನು ಬರುತ್ತೆ? 3 ಪವರ್, ಡಿಗ್ರಿ ಅಂದರೆ ಏನು ಬರುತ್ತೆ? 3 ಬರುತ್ತೆ. ಹೌದಾ? ಯಾಕೆ ಕ್ಯೂಬಿಕ್ ಪೊಲಿನಾಮಿಯಲ್ ಅಂತ ಹೇಳಿದ್ದಾರೆ ಆಬ್ವಿಯಸ್ ಆಗಿ. ಅದೇ ರೀತಿ ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳಿದ್ದಾರೆ. ಏನು ಬರುತ್ತೆ ಹೇಳಿ ನೋಡೋಣ? ಅಪ್ಪರ್ ಕ್ಲಾಸ್ ಪ್ಲಸ್ ಲೋವರ್ ಕ್ಲಾಸ್ ಡಿವೈಡೆಡ್ ಬೈ 2. ಹೌದಾ? ಎಷ್ಟು ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ ನೋಡಿ ಮಕ್ಕಳೇ. ಈ ಥರ ಕ್ವಶನ್ನೇ ಏನಕ್ಕೆ ಕೇಳ್ತಾರೆ ಅಂದರೆ, ನಿಮಗೆ ಬೇರೆ ಕ್ವಶನಲ್ಲಿ ಏನಾಗಬೇಕು, ಟೈಮ್ ಸೇವ್ ಆಗಬೇಕು ಅನ್ನೋಕ್ಕೆ ಏನು ಮಾಡಿರ್ತಾರೆ ಅಂದರೆ ಡೈರೆಕ್ಟ್ ಕ್ವಶನ್ಸ್ ಕೇಳಿರ್ತಾರೆ. ನೀವು ಫಾರ್ಮುಲನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲದನ್ನೂ ಒಂದು ಕಡೆ ನೀಟಾಗಿ ನೋಟ್ ಡೌನ್ ಮಾಡ್ಕೊಂಡು ಏನು ಮಾಡಿ ಒಂದು ಕಡೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅವಾಗ ಯಾವುದಾದ್ರೂ ಕ್ವಶನ್ನು ಅಂದರೆ ಇವಾಗ ಒಂದು ಸತಿ ನೀವು ಬೆಳಗ್ಗೆ ಎದ್ದ ತಕ್ಷಣನೋ ಇಲ್ಲ ಓದೋಕ್ಕೆ ಕೂತ ತಕ್ಷಣ ಫಸ್ಟು ಒಂದು ಸತಿ ಫಾರ್ಮುಲಾಸ್ನೆಲ್ಲ ನೋಡಬೇಕು. ಬರೀ ನಾನು ಮ್ಯಾಥ್ಸ್ ಪಾಯಿಂಟ್ ಆಫ್ ಇಂದ ಹೇಳ್ತಿಲ್ಲ, ಇವನ್ ಈಗ ಸೈನ್ಸ್ ಆದ್ರೂ ಕೆಲವೊಂದು ಈಕ್ವೇಷನ್ಸ್ ಆಗಿರ್ಬೋದು, ಅಲ್ಲೂ ಕೂಡ ಕೆಲವೊಂದು ಫಾರ್ಮುಲಾಸ್ ಬರುತ್ತೆ. ಇಲ್ಲಾಂದರೆ ಯಾವುದಾದ್ರು ಒಂದು ನೇಮ್ಸ್ ಆಗಿರ್ಬೋದು, ಸೈಂಟಿಫಿಕ್ ಯಾವುದಾದ್ರು ಒಂದು ನೇಮ್ ಇರ್ಬೋದು, ಅದನ್ನೂ ಆಗಿರ್ಬೋದು. ಸೋಷಲ್ ಬರುವಂತಹ ಯಾವುದೋ ಒಂದು ಇಯರು, ಯಾವುದಾದ್ರು ಒಂದು ಯುದ್ಧ ಆಗಿರುತ್ತೆ, ಈ ಇಯರಲ್ಲಿ ಈ ಯುದ್ಧ ಆಗಿರುತ್ತೆ, ಅಂಥ ಪಾಯಿಂಟ್ಸ್ನೆಲ್ಲ ನೀಟಾಗಿ ಏನು ಮಾಡ್ಕೊಳ್ಳಿ ಅಂದರೆ ಒಂದು ಕಡೆ ಬರ್ಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಇವಾಗ ಇವನ್ ಯಾವುದದು ಲ್ಯಾಂಗ್ವೇಜಸ್ ಬಂದರು, ಕನ್ನಡ ಇಂಗ್ಲೀಷ್ ಹಿಂದಿ ಬಂದ್ರೂ ಅದೇ ಥರನೇ. ಹೇಗೆ ಒಂದು ಕಡೆ ಎಲ್ಲ ಪಾಯಿಂಟ್ನು ನೀಟಾಗಿ ಗ್ರಾಮರ್, ಕನ್ನಡ ಗ್ರಾಮರಿಂದ ಏನು ಬರುತ್ತೆ, ಇಂಗ್ಲೀಷ್ ಗ್ರಾಮರಿಂದ ಏನು ಬರುತ್ತೆ, ಹಿಂದಿ ಗ್ರಾಮರಿಂದ ಏನು ಬರುತ್ತೆ, ಆ ಥರ ನೀಟಾಗಿ ಒಂದು ಟೈಮ್ ಟೇಬಲ್ ಥರ ಮಾಡಿಕೊಂಡು ನಿಮ್ಮ ಸ್ಟಡಿ ಪ್ಲೇಸ್ ಏನಿರುತ್ತೆ ಅಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಅದು ನೋಡಿದ ತಕ್ಷಣ ನಿಮಗೆ ಓಕೆ ಪಟ್ ಅಂತ ನಿಮಗೆ ನೆನಪಾಗೋಕ್ಕೆ ಚಾನ್ಸಸ್ ಇರಬೇಕು. ಓಕೆ ಅಲ್ವಾ? ನಿಮ್ಗೆ ಹಂಗಂದ್ರೆ ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ನೋಡಿ ಇದೆಷ್ಟು ಡೈರೆಕ್ಟ್ ಕ್ವಶನ್ ಇದೆ. ಈ ಥರ ಕ್ವಶನಿಂದ ಏನಾಗುತ್ತೆ ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಏನದು? ಇಫ್ ದ ಲೈನ್ representing the pair of linear equation a1x plus b1y plus c1 is equal to 0, a2x plus b2y plus c2 is equal to 0 intersect each other, then the correct relation among the following. ಸಿ, ಅವ್ರು ಹೇಳ್ತಾರೆ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ? ಒಂದೇ ಯೂನಿಕ್ ಪಾಯಿಂಟ್ ಅಂತ ಹೇಳ್ತಿದ್ದೀವ. ಹೌದಾ? ಒಂದೇ ಯೂನಿಕ್ ಪಾಯಿಂಟ್ ಬರುತ್ತಾ? ಹಾಗಾದರೆ ಆವಾಗಲೇ ಬಂದಿದ್ದೆ ಏನದು? a1 by a2 is not equals to b1 by b2. ಆವಾಗಲೇ ನೋಡಿದ್ವಲ್ಲ ನಾವು ಕ್ವಶನ್, ಅದೇ ಸಿಮಿಲರ್. In an arithmetic progression, if the third term is 13 and second term is 8, then the first term of the progression is ಅಂತ ಹೇಳಿದೆ. ಸಿ, ಥರ್ಡ್ ಟರ್ಮ್ ಅಂದರೆ ನೀವು ಹೇಗೆ ಬರ್ಕೋತೀರಾ ಮಕ್ಕಳೇ? ನೋಡಿ ಒಂದು ಸೆಕೆಂಡ್. ಹಾಂ, ಥರ್ಡ್ ಟರ್ಮ್ ಅಂದರೆ ಹೆಂಗೆ ಬರ್ಕೋತೀರಾ? a ಪ್ಲಸ್ 2d ಅಂತ ಬರ್ಕೋತೀರಾ. ಡಿ ಅಂದರೆ ಏನು? ಕಾಮನ್ ಡಿಫ್ರೆನ್ಸ್. ಹೌದಾ? ಹಾಗಾದರೆ a ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಓಕೆ ಫೈನ್. ಎಷ್ಟು ಬರುತ್ತೆ ಅಂತ ಹೇಳಿದರೆ 13 ಅಂತ ಹೇಳಿದ್ದಾರೆ. ಅದೇ ರೀತಿ ಸೆಕೆಂಡ್ ಟರ್ಮ್ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ? a ಪ್ಲಸ್ ಡಿ ಅಂತ ಬರ್ಕೋತೀವಿ ಇಸ್ ಈಕ್ವಲ್ಸ್ ಟು 8 ಅಂತ ಹೇಳಿದ್ದಾರೆ. ಹೌದಾ? ಎಲ್ಲ ಕಡೆ ಏನು ಮಾಡ್ತೇನೆ ನಾನು ಸೈನ್ ಚೇಂಜ್ ಮಾಡ್ತಾ ಇದ್ದೇನೆ. ಮೈನಸ್, ಇದು ಕೂಡ ಪ್ಲಸ್ ಇತ್ತು ಮೈನಸ್ ಆಯಿತು, ಇಲ್ಲಿ ಕೂಡ ಪ್ಲಸ್ ಇರುತ್ತೆ ಮೈನಸ್. ಹೌದಾ? ಇಲ್ಲಿ ಪ್ಲಸ್ ಎ ಮೈನಸ್ ಎ ಅಂದರೆ ಇದೇನಾಯಿತು? ಕ್ಯಾನ್ಸಲ್ ಆಯಿತು. ಹೌದಾ? ಇಲ್ಲಿ 2d ಮೈನಸ್ ಡಿ ಅಂದರೆ ಎಷ್ಟು ಬರುತ್ತೆ? ಡಿ ಬರುತ್ತೆ. ಹೌದಾ? ಅದೇ ರೀತಿ 13 ಮೈನಸ್ 8 ಅಂದರೆ ಎಷ್ಟು ಬರುತ್ತೆ? 5 ಬರುತ್ತೆ. ಆಬ್ವಿಯಸ್ ಡಿ ಈಸ್ ಈಕ್ವಲ್ಸ್ ಟು ಏನಾಯಿತು? 5 ಬಂದು ಕಾಮನ್ ಡಿಫ್ರೆನ್ಸ್ 5 ಬಂದ ಮೇಲೆ ನಮಗೇನು ಬೇಕಾಗಿದೆ? ಫಸ್ಟ್ ಟರ್ಮ್ ಬೇಕಾಗಿದೆ. ಫಸ್ಟ್ ಟರ್ಮ್ನ ಹೆಂಗೆ ಕಂಡುಹಿಡಿಬೋದು ಹೇಳಿ ನಾವು? ಇವಾಗ ಏನೋ ನಾವು ಫಸ್ಟ್ ಟರ್ಮ್ ಅಂದ್ವಿ ಅಂದರೆ ಸೆಕೆಂಡ್ ಟರ್ಮ್ನ a ಪ್ಲಸ್ ಡಿ ಅಂತ ಹೇಳಿರ್ತೀವಿ. ಹೌದಾ? ಹಾಗಾದರೆ ಏನು ಮಾಡೋಣ?
ನಮಗೆ ಡಿ ವ್ಯಾಲ್ಯೂ ಗೊತ್ತು, ಅದನ್ನ ಅಲ್ಲಿ ಹಾಕ್ಬಿಟ್ಟು ಎ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳೋಣ. ಎ ಪ್ಲಸ್ ಡಿ ಇಸ್ ಈಕ್ವಲ್ಸ್ ಟು ಎಷ್ಟು ಅಂತ ಹೇಳಿದರು? 8 ಅಂತ ಹೇಳಿದ್ರೆ, ಯಾಕಂದರೆ ಸೆಕೆಂಡ್ ಟರ್ಮ್ ವ್ಯಾಲ್ಯೂ. ಹೌದಾ? ಎ ಪ್ಲಸ್ 8 ಸಾರಿ 1 ಸೆಕೆಂಡ್. ಹಾಂ, ಎ ಇಸ್ ಈಕ್ವಲ್ಸ್ ಟು 8. ಡಿನ ಆ ಕಡೆ ತಗೋತೀನಿ, ಮೈನಸ್ ಡಿ ಆಗುತ್ತೆ. ವ್ಯಾಲ್ಯೂ ಏನಿದೆ ಮೈನಸ್ ಡಿ ವ್ಯಾಲ್ಯೂ 5 ಇದೆ, ಹಾಗಾದರೆ ಈ ಕಡೆ ಬಂದರೆ ಏನಾಗುತ್ತೆ? 5 ಆಗುತ್ತೆ. ಎ ಇಸ್ ಈಕ್ವಲ್ಸ್ ಟು 8 ಮೈನಸ್ 5 ಇಸ್ ಈಕ್ವಲ್ ಟು 3 ಅಂತ ಆಗುತ್ತೆ. ಹೌದಾ ಮಕ್ಕಳೇ? ನೋಡಿ ಎಲ್ಲಿದೆ ಆಪ್ಷನು? ಆಪ್ಷನ್ ಎ. ಹೌದಾ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ಜಸ್ಟ್ ಏನು ಮಾಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ದ ಪ್ರೊಬಾಬಿಲಿಟಿ ಆಫ್ ಇಂಪಾಸಿಬಲ್ ಇವೆಂಟ್ಸ್, ಡೈರೆಕ್ಟ್ ಕ್ವಶನ್. ಏನು ಇಂಪಾಸಿಬಲ್ ಇವೆಂಟ್ಸ್ ಎಷ್ಟಿರುತ್ತೆ ಅಂತ ಹೇಳ್ಬೋದು? 0. ಹೌದಾ? ಮೋಸ್ಟ್ ಇನ್ನು ಪ್ರೊಬಾಬಿಲಿಟಿ ಲೆಸನ್ ನಿಮಗೆ ಆಗಿರಲಿಕ್ಕಿಲ್ಲ, ಮೋಸ್ಟ್ ಆಫ್ ದೆಮ್. ಅಕಸ್ಮಾತ್ ಆಗಿತ್ತಂದರೆ ಅವ್ರಿಗೆ ಗೊತ್ತಿರುತ್ತೆ, ಆಗಿಲ್ಲ ಅಂದರೆ ಚಾಪ್ಟರ್ ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಂಪಾಸಿಬಲ್ ಇವೆಂಟ್ಸ್ ಅಂತ ಹೇಳಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಟ್ಯಾನ್ ಸ್ಕ್ವೇರ್ದು ಫಾರ್ಮುಲಾ ಏನು ಬರುತ್ತೆ ನೋಡಿ ಮಕ್ಕಳೇ? ಸೆಕೆಂಡ್ ಸ್ಕ್ವೇರ್ ಪ್ಲಸ್ 1 ಬರುತ್ತೋ, ಅಥವಾ ಸೆಕೆಂಡ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬರುತ್ತೋ? ಹೌದಾ? ಸೆಕೆಂಡ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಹಾಗಾದರೆ ಇದೇನು ಬರಲ್ಲ? ಆನ್ಸರ್ ಕರೆಕ್ಟ್ ಅಲ್ಲ. ಹೌದಾ? ಅದೇ ರೀತಿ ಸೈನ್ ಟೀಟಾ ಅಂದರೆ, ಸೈನ್ ಟೀಟಾ ಅಂದರೆ ನಾವೇನು ಬರಿತೀವಿ? 1 ಕಾಸ್ ಟೀಟಾ, ಸಾರಿ ಕೊಸೆಕ್ ಟೀಟಾ ಅಂತ ಬರಿತೀವ? ಹೌದಾ? ಹಾಗಾದರೆ ಇಲ್ಲೇನು ಬಂತು? 1 ಸೆಕೆಂಡ್ ಸಾರಿ. ಹಾಂ, ಓಕೆ. ಸೈನ್ ಟೀಟಾ, ಹೌದಾ? ನಾವೇನು ಬರ್ಕೋಬೋದು ಹೇಳಿ ಮಕ್ಕಳೇ? ಸೈನ್ ಟೀಟಾ ಇಸ್ ಈಕ್ವಲ್ ಟು 1 ಕಾಸ್ ಸೆಕೆಂಡ್ ಟೀಟಾ ಅಂತ ಕೊಟ್ಟಿದ್ದಾರೆ, ಸೆಕ್ ಟೀಟಾ ಅಂತ ಕೊಟ್ಟಿದ್ದಾರೆ. ಹೌದಾ? 1 ಕಾಸ್ ಟೀಟಾ ಅಂದರೆ ಏನು ಬರುತ್ತೆ? ಸೈನ್ ಟೀಟಾ ಅಂತ ಬರುತ್ತೆ. ಹಾಗಾದರೆ ಇದು ಆಪ್ಷನ್ ಏನಾಯಿತು? ರಾಂಗ್ ಆಯಿತು. ಹೌದಾ? ನೆಕ್ಸ್ಟ್ ಕಾಟ್ ಟೀಟಾ ಏನು ಕೊಟ್ಟಿದ್ದಾರೆ? ಕಾಟ್ ಟೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅಂತ ಕೊಟ್ಟಿದ್ದಾರೆ. ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅಂದರೆ ಏನಾಗುತ್ತೆ? ಟ್ಯಾನ್ ಟೀಟಾ ಆಗುತ್ತೆ. ಹೌದಾ? ಅದೇ ಕಾಟ್ ಟೀಟಾ ಆಗಬೇಕಾಗಿತ್ತು ಅಂದರೆ ಏನಾಗಿರುತ್ತೆ? ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಹೌದಾ? ಆಬ್ವಿಯಸ್ಲಿ ಇದೇನಾಗುತ್ತೆ? ಹಾಗಂದ್ರೆ ರಾಂಗ್ ಆಗುತ್ತೆ. ಲಾಸ್ಟ್ ಒನ್, ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ನೋಡಿ ನಿಮಗೆ ಫಾರ್ಮುಲಾ ಗೊತ್ತಲ್ವಾ? ಬೇಸಿಕ್ ಫಾರ್ಮುಲಾ ಏನದು? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳ್ತೀವ ನಾವು. ಹೌದಾ? ಸೈನ್ ಸ್ಕ್ವೇರ್ ಟೀಟಾನ ಈ ಕಡೆನೇ ಇಡೋಣ. ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಹೌದಾ? ನೋಡಿ ಆಪ್ಷನ್ ಡಿ ಕರೆಕ್ಟ್ ಆಗಿದೆ ಹಾಗಾದರೆ. ಹೌದಲ್ಲ ಮಕ್ಕಳೇ? ಈ ಥರ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬನ್ನಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವುದು ಕರೆಕ್ಟಾಗಿರುತ್ತೆ ಆಪ್ಷನ್ನು ಅನ್ನೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಎಫ್ ಆರ್ ಸಿಮಿಲರ್ ಆ್ಯಂಡ್ ಇಫ್ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ಸ್ ಟು ಬಿ ಸಿ ಬೈ ಎಫ್ ಡಿ ದೆನ್ ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಹೇಳಿದ್ದಾರೆ. ನೋಡೋಣ ಇಲ್ಲಿ ಏನದು? ಟ್ರಯಾಂಗಲ್ ಇಲ್ಲಿ ತಗೋತೀನಿ ನೋಡಿ. ಟ್ರಯಾಂಗಲ್ ಲೆಸನಲ್ಲಿ ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಒಂದ್ಸತಿ ಹೋಗ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡಿ ಆ ಚಾಪ್ಟರ್ನ ನೀವು ಕ್ಲಿಯರಾಗಿ ನೋಡಿದ್ರೆ ಅಂದರೆ ಆಬ್ವಿಯಸ್ ಬೇಗ ಅರ್ಥ ಆಗಿ ಹೋಗ್ಬಿಡುತ್ತೆ. ಜಸ್ಟ್ ಬೇಕಾದ್ರೆ ಒಂದ್ಸತಿ ಕ್ವಶನ್ ಮಾಡ್ತೀನಿ ಆಯಿತಾ? ಎ ಬಿ ಸಿ ಒಂದು, ಇನ್ನೊಂದೇನಂತ ಹೇಳಿದರೆ ಟ್ರಯಾಂಗಲ್ ಡಿ ಇ ಎಫ್ ಅಂತ ಹೇಳಿದ್ದಾರೆ. ಹೌದಾ? ಅಲ್ಲೇನು ಹೇಳಿದ್ದಾರೆ? ಸೈಡ್ ಟು ಸೈಡ್ ಕೊಟ್ಟಿದ್ದಾರೆ. ಎ ಬಿ ಈಸ್ ಸಿಮಿಲರ್ ಟು ಏನಂತ ಹೇಳಿದರೆ? ಡಿ ಇ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳಿದ್ದಾರೆ. ಹಾಗಾದರೆ ಒಂದು ಸೆಕೆಂಡ್ ಮಕ್ಕಳ, ಇವಾಗ ನೋಡಿ ಎ ಬಿ ಏನಾಗಿದೆ ಅಂತಂದರೆ ಅಲ್ಲಿ ಡಿ ಇಗೆ ಕರಸ್ಪಾಂಡಿಂಗ್ ಆಗಿದೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ಏನಾಗಿರುತ್ತಂತೆ? ಬಿ ಸಿ ಅಲ್ವಾ? ಓಕೆ, ಬಿ ಸಿ ಯಾವುದಕ್ಕೆ ಕರಸ್ಪಾಂಡಿಂಗ್ ಆಗಿದೆ? ಎಫ್ ಡಿಗೆ ಏನಾಗಿದೆ? ಕರಸ್ಪಾಂಡಿಂಗ್ ಆಗಿದೆ ಅಂತೆ. ಹೌದಾ? ನಿಮಗೆ ಆಲ್ರೆಡಿ ರೂಲ್ಸ್ ಗೊತ್ತು. ಏನದು? ಯಾವ ಇದು ಹೇಳ್ತಾರೆ ನಾವು? SAS ಥಿಯರಮ್ ಗೊತ್ತಲ್ವಾ? ಏನದು? 2 ಸೈಡ್ಸ್ ಮತ್ತು 1 ಆ್ಯಂಗಲ್ ಏನಾಗಿರಬೇಕು? ಈಕ್ವಲ್ ಆಗಿತ್ತು ಅಂದರೆ ಆಬ್ವಿಯಸ್ ಆಗಿ ಅದನ್ನು ಏನಂತ ಕರಿಬೋದು ನಾವು? ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿಬೋದು ಅಂತ ನಾನು ಹೇಳಿದ್ದೆ. ಹಾಗಾದರೆ ಇಲ್ಲಿ 2 ಸೈಡ್ಸ್ ಈಕ್ವಲ್ ಆಗಿದೆ. ಒಂದು ಆ್ಯಂಗಲ್ನ ನಾವೇನು ಮಾಡಬೇಕು? ಈಕ್ವಲ್ ಮಾಡಬೇಕು. ಯಾವ ಆ್ಯಂಗಲ್ ಈಕ್ವಲ್ ಆಗಿರಬೇಕು? ಆ ಡೆಫಿನಿಷನ್ನೇ ಹೇಳ್ತೀವಿ ನಾವು. SAS ಥಿಯರಮ್ದು ಡೆಫಿನಿಷನ್ ಏನಂದರೆ ಆ 2 ಸೈಡ್ಸ್ ಟಚ್ ಆಗಿರುವಂತಹ ಆ್ಯಂಗಲ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಈ 2 ಸೈಡ್ಸ್ ಟಚ್ ಆಗಿದೆ ಅಲ್ವಾ? ಅದರ ಆ್ಯಂಗಲ್ ಇಲ್ಲೇನಿದೆ ಅಲ್ಲ, ಈ ಆ್ಯಂಗಲ್ನ ನಾವೇನಂತ ತಗೋಬೇಕು? ಕನ್ಸಿಡರ್ ಮಾಡಬೇಕು, ಆ್ಯಂಗಲ್ ಬಿ ಅಂತ. ಅದೇ ರೀತಿ ಇಲ್ಲಿ ನೋಡಿ, ಈ 2 ಸೈಡ್ಸ್ನ ಟಚ್ ಮಾಡಿರೋಂಥ ಆ್ಯಂಗಲ್ ಯಾವುದು? ಆ್ಯಂಗಲ್ ಡಿ. ಹೌದಾ? ಹಾಗಾದರೆ ಏನಾಗಿರುತ್ತೆ? ಆ್ಯಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಆಯ್ತಂದರೆ ಮಾತ್ರ ಏನಾಗುತ್ತೆ ಅಂದರೆ 2 ಟ್ರಯಾಂಗಲ್ಸ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಅನಿಸ್ಕೊಳ್ಳೋದು. ಹಾಗಾದರೆ ಆಪ್ಷನ್ ಯಾವ್ದು ಬರ್ಬೋದು ಮಕ್ಕಳೇ? ಆಪ್ಷನ್ ಸಿ ಬರುತ್ತೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್. ಓಕೆನಾ? ಏನದು? 2 ಕ್ಯೂಬ್ಸ್ ಈಚ್ ಹ್ಯಾವಿಂಗ್ ವಾಲ್ಯೂಮ್ ಆಫ್ 64 cm ಕ್ಯೂಬ್
ಆರ್ ಜಾಯಿಂಡ್ ಎಂಡ್ ಟು ಫಾರ್ಮ್ ಅ ಕ್ಯೂಬಾಯ್ಡ್. ದ ಮಿಷರ್ ಆಫ್ ದ ಲಾಂಗೆಸ್ಟ್ ಸೈಡ್ ಆಫ್ ದ ಕ್ಯೂಬಾಯ್ಡ್ ಈಸ್ ಅಂತ ಹೇಳಿದ್ದಾರೆ. ಸಿ ಎಷ್ಟು ಸಿಂಪಲ್ ಆಗಿದೆ ಕ್ವಶನು. ನಿಮಗೆ ಗೊತ್ತು ಕ್ಯೂಬ್ದು ಏರಿಯಾ ಫಾರ್ಮುಲಾ ಏನು ಬರುತ್ತೆ ಮಕ್ಕಳೇ? ಕ್ಯೂಬ್ದು ಏರಿಯಾ ಫಾರ್ಮುಲಾ ಎಷ್ಟು ಬರುತ್ತೆ? ಏನು ಬರುತ್ತೆ? ಎ ಕ್ಯೂಬ್ ಅಂತ ಹೇಳ್ತೀವ. ಹಾಗಾದರೆ ಅದೇನಾಗಿದೆ, 2 ಕ್ಯೂಬ್ಸ್ ಈಚ್ ಹ್ಯಾವಿಂಗ್ ವ್ಯಾಲ್ಯೂಮು 64 ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಬರುತ್ತೆ? 64 ಅಂದರೆ ಇದೇನಾಗುತ್ತೆ, ಇದ್ರದ್ದು ಕ್ಯೂಬ್ ರೂಟ್ ತೆಗೆಯೋಣ. ಕ್ಯೂಬ್ ರೂಟ್ ತೆಗೆದಾಗ ಎಷ್ಟು ಬರುತ್ತೆ ಮಕ್ಕಳೇ? 4 ಬರುತ್ತೆ. 1 ಸೆಕೆಂಡ್. 4 ಬರುತ್ತೆ. ಯಾಕಂದರೆ 4 4 16, 16 4 ಏನಾಯಿತು? 64 ಆಯಿತು. ಆಬ್ವಿಯಸ್ಸಾಗಿ ಅಲ್ಲಿಗೇನಾಯಿತು, ಆನ್ಸರ್ ನಮಗೆ 4 ಅಂತ ಬಂತು. ಬಟ್ ನೆಕ್ಸ್ಟ್ ಏನು ಅಂತ ಕೇಳಿದ್ದಾರೆ, ಆರ್ ಜಾಯಿಂಡ್ ಎಂಡ್ ಟು ಫಾರ್ಮ್ ಕ್ಯೂಬಾಯ್ಡ್ ಮಾಡೋಕ್ಕೆ 2 ಕ್ಯೂಬ್ಸ್ನ ಏನು ಮಾಡಿದ್ದಾರೆ? ಜಾಯಿನ್ ಮಾಡಿದಾರಂತೆ. ಹಾಗಾದರೆ ಒಂದು ಕ್ಯೂಬಾಯ್ಡ್ನ ಸೈಡ್ ಎಷ್ಟು ಬರ್ತಾ ಇದೆ? ಈಗ ಎಕ್ಸಾಂಪಲ್ ನಿಮಗೆ ಗೊತ್ತು, ಕ್ಯೂಬಾಯ್ಡ್ ಅಂದರೆ ಹೆಂಗೆ ಬರಿತೀವಿ ನಾವು? ಹೀಗೆ, ಹೌದಾ? ಒಂದು ಕ್ಯೂಬ್ ಅವ್ರು ಏನು ಮಾಡಿದ್ದಾರೆ, ಆ ಥರದ್ದು 2 ಕ್ಯೂಬ್ನ ಜಾಯಿನ್ ಮಾಡಿದಾರಂತೆ. ಈಗ ಎಕ್ಸಾಂಪಲ್ ಹಿಂಗೆ, ಮೇಲ್ಗಡೆ ಒಂದು ಕ್ಯೂಬ್ ಇದೆ, ಕೆಳಗಡೆ ಒಂದು ಕ್ಯೂಬ್ ಇದೆ, ಹೌದಾ? ಆ ಥರ 2 ಕ್ಯೂಬ್ನ ಸೇರಿಸಿದಾರಂತೆ. ಹಾಗಾದರೆ ನಾವು ಇವಾಗ ಕಂಡುಹಿಡಿದಿದ್ದು 4 ವ್ಯಾಲ್ಯೂ ಏನಂದರೆ ಬರೀ ಒಂದು ಸೈಡ್, ಅದು ಇಲ್ಲಿಂದ ಇಲ್ಲಿಗೆ ಮಾತ್ರ, ಇಲ್ಲಿಂದ ಇಲ್ಲಿಗಿರೋಂಥ ಲೆಂತ್ ಎಷ್ಟಿದೆ? 4 ಅಂತ ಹೇಳಿದೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೂ ಕೂಡ ಎಷ್ಟು ಇರುತ್ತೆ? ಸೇಮ್ ಇರುತ್ತೆ. ಯಾಕಂದರೆ 2 ಕ್ಯೂಬಾಯ್ಡ್ ಅಂತ ಹೇಳಿದರೆ. ಹಾಗಾದರೆ ಏನಾಯಿತು? 2 ಟೈಮ್ಸ್ ಆಫ್ 4 ಅಂತ ಹೇಳ್ಬೋದು. ಆಬ್ವಿಯಸ್ಸಾಗಿ ಏನಾಗುತ್ತೆ? 8 ಸೆಂಟಿಮೀಟರ್ ಆಗುತ್ತೆ. ಯಾಕಂದರೆ ನಮ್ಗೆ ಕೊಟ್ಟರೆ ಸೆಂಟಿಮೀಟ್ರಲ್ಲಿ, ಹೌದಾ? ಹಾಗಾಗಿ ಏನಾಯಿತು? 2 × 4 = 8. ಡೆಫಿನೆಟಾಗಿ ಏನಾಗುತ್ತೆ? 8 ಸೆಂಟಿಮೀಟರ್. ಆಪ್ಷನ್ ಬಿ. ಹೌದಲ್ವಾ? ನೋಡಿ ಎಷ್ಟು ಈಸಿಯಾಗಿದೆ. ಇಲ್ಲಿಗೆ ನಿಮ್ಮ MCQs ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 2 ಪೇಪರ್ದು MCQs ಮುಗೀತು. ಫುಲ್ ಏನಂತಾರಲ್ಲ, ಮಾಡೆಲ್ ಕ್ವಶನ್ ಪೇಪರ್ನ ಡೆಫಿನೆಟಾಗಿ ಸಾಲ್ವ್ ಮಾಡೋಣ. ಸ್ವಲ್ಪ ಅದಕ್ಕೆ ಟೈಮ್ ಕೊಡೋಣ, ಯಾಕಂದ್ರೆ ನಿಮ್ಮ ಚಾಪ್ಟರ್ಸ್ ಎಲ್ಲ ಮುಗಲಿ ಮಕ್ಕಳೇ. ಅದಾದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ. ಅವಾಗ ನಿಮಗೂ ಕೂಡ ಕಾನ್ಸೆಪ್ಟು ಬೇಗ ಅರ್ಥ ಆಗುತ್ತೆ. ಅದಾದಮೇಲೆ ಕೆಲವೊಂದು ಚಾಪ್ಟರ್ಸ್ದು ವೀಡಿಯೋಸ್ ಬೇಕು ಅಂತ ಕೇಳಿದರೆ ಡೆಫಿನೆಟಾಗಿ ನೆಕ್ಸ್ಟ್ ಅದನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಹಾಗಾದರೆ ಬೇರೆ ಏನಾದರೂ ಡೌಟ್ಸ್ ಇತ್ತು ಅಥವಾ ನಿಮ್ಗೆ ಏನಾದರೂ ಕ್ಲಾರಿಟಿ ಬೇಕಾಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಆಬ್ವಿಯಸ್ಸಾಗಿ ನಾವು ನೋಡಿ ರೆಕಾರ್ಡಿಂಗಲ್ಲಾದರೂ ಹೇಳ್ತೀವಿ, ಇಲ್ಲಾಂದರೆ ಅಲ್ಲೇ ರಿಪ್ಲೈ ಮಾಡೋಕ್ಕಾದರೂ ಟ್ರೈ ಮಾಡ್ತೀವಿ. ಓಕೆನಾ ಮಕ್ಕಳು? ಹಾಗಾದರೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.